ವಾಣಿಜ್ಯ ಪದವಿ ಮಹಾವಿದ್ಯಾಲಯ ನಿಂಬರ್ಗ. ಇವರು ಡಾಕ್ಟರ್ ಸಂಜಯ್ ಕುಮಾರ್ ಬಿ ನಿರ್ಮಲ್ಕರ್ ಸರ್ ಅಧ್ಯಕ್ಷರು. ಇವರಿಂದ ಪ್ರಾಸ್ತಾವಿಕ ನುಡಿಗಳು. ಇಂದು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ದೇವನಾಂಪ್ರಿಯ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ನಿಂಬರ್ಗದಲ್ಲಿ 2025 ಮತ್ತು 26ನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂತೋಷದಿಂದ ಉದ್ಘಾಟಕರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀಯುತ ರಾಜು ಜೆ ಚವ್ಹಾಣ್ ರಾಜ್ಯ ಅಧ್ಯಕ್ಷರು, ಬಂಜಾರ ಕ್ರಾಂತಿದಳ ಸರ್ ಅವರೇ, ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಶ್ರೀ ಸತೀಶ್ ರಾಠೋಡ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಡಾಕ್ಟರ್ ಕೈಲಾಸ್ ಧೋನಿ ಅವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಶಾಮರಾಯ ಜಿಡ್ಗಿ ಅವರೇ, ರಮೇಶ್ ಚವ್ಹಾಣ್ ಅವರು ಬರಬೇಕಾಗಿತ್ತು. ಅವರು ಅನಿವಾರ್ಯ ಕಾರಣದಿಂದ ಬರಕ್ಕಾಗಿಲ್ಲೇನೋ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಸರ್ ಅವರೇ ಹಾಗೂ ಲತಾ ಮೇಡಮ್ ಅವರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ದಿನ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಈಗ ನಾವು ಮುಂಚೆ ಹಿತ್ತಲ್ಸೀರದಲ್ಲಿ ಮತ್ತು ಭಟ್ರಿಕೆಯಲ್ಲಿ ನಿಂಬರ್ಗದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಸಲ ಏನಪ್ಪಾ ಅಂತಂದ್ರೆ ನಮಗೆ ನಾವು ತಾಂಡದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ಹೇಳಿ ನಮ್ಮ ವಿದ್ಯಾರ್ಥಿ ಆಗಿರ್ತಕ್ಕಂಥ ರಾಹುಲ್ ಅವರಿಗೆ ಕೇಳ್ಕೊಂಡಾಗ ಅವರು ಸರ್ ತಾವು ಏನ್ ಬೇಕಾದ್ ಮಾಡ್ರಿ, ನಾನು ಈ ಕಾರ್ಯಕ್ರಮಕ್ಕೆ ಮನ್ನಣೆಯನ್ನು ಕೊಡ್ತೀನಿ, ಸಹಕಾರ ಮಾಡ್ತೀನಿ ಅಂತ ಹೇಳಿ ಅವರು ನಮಗೆ ಸಹಕಾರ ಮಾಡಿದ್ದಾರೆ, ಸಹಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಶ್ರೀ ಸಂಜು ಮಹಾರಾಜರ ನಾಗಲಿಂಗೇಶ್ವರ ಮಠದಲ್ಲಿ ನಾವು NSS ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. NSS ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಉದ್ದೇಶವಾಗಿ ಇದು ಸರ್ಕಾರದ ಒಂದು ಕೆಲಸ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರತಿಯೊಂದು ಪದವಿ ಪೂರ್ವ ಕಾಲೇಜುಗಳಾಗಿರ್ಬೋದು ಮತ್ತು ಪದವಿ ಕಾಲೇಜುಗಳ ಆಗಿರ್ಬೋದು, ಅಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂತಂದ್ರೆ ಇದು ಒಂದು ಯಾವುದೇ ಒಂದು ಗ್ರಾಮದಲ್ಲಿ, ಒಂದು ಮಠದಲ್ಲಿ ನಾವು ಯಾವುದಾದ್ರೂ ಈ ಒಂದು NSS ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಇಲ್ಲಿ ನಾವು ಶುಚಿತ್ವವನ್ನು ಗೊಳಿಸಬೇಕು. ನಾವು ಏನ್ ಮಾಡಬೇಕು, ಶುಚಿತ್ವಗೊಳಿಸಬೇಕು ಅಂದಾಗ ಆ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಡುತ್ತದೆ. ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವುದರಿಂದ ವಿದ್ಯಾರ್ಥಿಗಳಲ್ಲಿ ಮನೋಭಾವನೆ, ವಿದ್ಯಾರ್ಥಿಗಳ ನಾಯಕತ್ವ ಬೆಳೆಯುತ್ತದೆ ಎನ್ನುವ ದೃಷ್ಟಿಯಿಂದ ಈ ಗುಲ್ಬರ್ಗ ವಿಶ್ವವಿದ್ಯಾಲಯದ ಮತ್ತು ನಮ್ಮ ಕಾಲೇಜಿನ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯ ಉದ್ದೇಶ ಇಷ್ಟೇ,
ಸಕ್ರಿಯವಾಗಿ ಇಲ್ಲಿ ಎಲ್ಲರೂ ಭಾಗವಹಿಸಿದ್ರಿಂದ ಯಾವುದೇ ಮಹಿಳಾ ಮತ್ತು ಪುರುಷ ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಬರೋದಿಲ್ಲ. ನಾವೆಲ್ಲರೂ ಒಂದೇ ಗೂಡಿನ ಹಕ್ಕಿಯ ಒಂದೇ ಕುಟುಂಬದ ನಾವೆಲ್ಲರೂ ಒಂದೇ ಗೂಡಿನ ಮಕ್ಕಳು ಅಂತಕ್ಕಂಥ ಭಾವನೆ ಬರುತ್ತದೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾವೆಲ್ಲ ಬಂದ್ ಮಾಡ್ರು ಏನಪ್ಪಾ ಅಂತಂದ್ರೆ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವನೆಯಲ್ಲಿ ಯುವಕರ ಪಾತ್ರ. ವಿಜ್ಞಾನ ಏನು ಮತ್ತು ವೈಜ್ಞಾನಿಕ ಏನು? ಇವಾಗ ಏನಾಗಿದೆ, ವಿಜ್ಞಾನದ ಪ್ರಯುಕ್ತವಾಗಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ವೈಜ್ಞಾನಿಕ ವಿಜ್ಞಾನ ಮೌಢ್ಯತೆ ನಾವೆಲ್ಲ ಏನಪ್ಪಾ ಅಂತಂದ್ರೆ ಮೌಢ್ಯತೆಯನ್ನು ಬಿಡಬೇಕು, ವಿಜ್ಞಾನ ಕಡೆಗೆ ವಾಲಿಸಬೇಕು. ಯಾಕಂತಂದ್ರೆ ಇವತ್ತು ಅನೇಕ ಗಿಡ ಮರಗಳು ಕಂಪ್ಯೂಟರ್ಗಳು ಮಾತಾಡ್ತಾ ಇವೆ, ನಾವು ಮಾತಾಡಲ್ಲ. ನಮ್ಮ ತರಂಗದ ಮುಖಾಂತರ ಮುಂದಿನ ಆಲೋಚನೆ ಏನಿದೆ ಅಂತಕ್ಕಂಥದ್ದು ಕಂಪ್ಯೂಟರ್ ಭವಿಷ್ಯ ನುಡಿತಾ ಇದೆ. ಅಂತ ಯುಗದಲ್ಲಿ ಇದ್ಕೊಂಡು ನಾವು ಮೌಢ್ಯತೆಗೆ ಒಳಗಾಗಬಾರದು. ಇವತ್ತು ಒಂದು ಮಾತು ಹೇಳ್ತೇನೆ, ಶರಣರು ಅನೇಕ ಶರಣರು ತಮ್ಮದೇ ಆದಂತ ವಾಕ್ಯದಲ್ಲಿ ಹೇಳಿದ್ದಾರೆ. ಇವತ್ತು ನಾವು ಈ ಹಾಂಡದ ಸೇವಾಲಾಲರ ಮತ್ತು ಈ ಸಂಜು ಮಹಾರಾಜರ ಆಸ್ಥಾನದಲ್ಲಿ ಅಂದ್ರೆ ಸ್ಥಳದಲ್ಲಿ ಇಲ್ಲಿ ನಾವು ಕುಂತಿದ್ದೀವಿ. ವಿಜ್ಞಾನ ಯಾವುದು, ಮೂಢನಂಬಿಕೆ ಯಾವುದು ನಾವು ತಿಳ್ಕೊಂಡು ಮುಂದೆ ಹೋಗ್ಬೇಕು. ಹೋಗಿ ನೀವು ಕಾಶಿಗೆ, ಇವತ್ತು ಬಹಳ ಮಂದಿ ಕಾಶಿಗೆ ಹೋಗ್ತಾ ಇದಾರ. ಕಾಶಿಗೆ ಹೋದ್ರೆ ಏನಾಗ್ತದ? ಆಯ್ತು, ನಿಮ್ಮ ಒಳ ಭಕ್ತಿ ಇರಲಿ. ಕಾಶಿಗೆ ಹೋದ್ರೆ ಪಾಪ ತೊಯ್ತದೇನು? ಒಬ್ಬ ಸ್ವಾಮಿ ಹೀಗೆ ಮಕ್ಕಳನ್ನ ಪಾಠ ಮಾಡ್ತಾ ಇದ್ದ. ಶಿಷ್ಯರಿದ್ರು 3 ಮಂದಿ. ಆ ಶಿಷ್ಯರು ಹೇಳ್ತಾರ, ಸ್ವಾಮೀಜಿಗಳೇ, ನಾವು ಶ್ರೀಶೈಲ್ಗೆ ಹೋಗ್ಬೇಕು, ನಮಗೆ ಅಪ್ಪಣೆ ಕೊಡಿ ಅಂತ ಹೇಳಿ. ಅವ್ರು ಹೇಳ್ತಾರೆ, ಯಾಕೆ ಹೋಗ್ತೀರಿ ಶ್ರೀಶೈಲಕ್ಕ? ಇಲ್ಲ, ನಮ್ದೊಂದು ಪಾಪ ಪರಿಹಾರ ಏನಿವೆ, ನಾವು ಏನೇನೋ ಮಾಡಿರ್ತೀವಿ, ನಾವು ಪಾಪ ಪರಿಹಾರವನ್ನು ಕಳೆದುಕೊಳ್ಳಲಿಕ್ಕೆ ಶ್ರೀಶೈಲಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಸ್ವಾಮಿ ಅಂತಾರ, ಈಗ ಬ್ಯಾಡ ಅಂತಂದ್ರೆ ಇವರು ನನ್ನ ಮಾತು ಕೇಳೋದಿಲ್ಲ, ನಮ್ಮ ಶಿಷ್ಯಂದಿರು. ಅದಕ್ಕಾಗಿ ಆಯ್ತು ಸರಿ ಹೋಗಿ ಅಂತ ಹೇಳಿ ಒಂದು ಹಾಗಲಕಾಯಿ ಕೊಡ್ತಾರ. ಹಾಗಲಕಾಯಿ ಅಂತೂ ತರಕಾರಿ ಇದು. ನೀವು ಶಿಷ್ಯನ ಕೈದಾಗ ಹಾಗಲಕಾಯಿ ಕೊಡ್ತಾರ. ನೀವು ಎಲ್ಲೆಲ್ಲಿ ಹೋಗ್ತೀರಿ, ಎಲ್ಲಿ ಪೂಜೆ ಮಾಡ್ತೀರಿ, ಇದಕ್ಕೂ ಪೂಜೆ ಮಾಡಿಸ್ರಿ ಅಂತ ಹೇಳಿ. ಸರಿ ಅಂತ ಹೇಳಿ ಅನೇಕ ಕಾಶಿ ಅಂತ ತೀರ್ಥ ಕ್ಷೇತ್ರಗಳನ್ನು ಮುಗಿಸಿಕೊಂಡು ತಮ್ಮ ಮರಳಿ ಒಂದು ವಾರದ ನಂತರ ಮರಳಿ ತಮ್ಮ ಆಸ್ಥಾನಕ್ಕೆ ಬರ್ತಾರ. ಸ್ವಾಮಿ ಕೇಳ್ತಾರ, ಹೋಗ್ ಬಂದ್ರಿ ಅಂತ. ಹೋಗಿ ಬಂದಿವಿ. ಎಲ್ಲೆಲ್ಲಿ ಹೋದ್ರಿ? ಇಂತಿಂತ ಸ್ಥಳಕ್ಕೆ ಹೋಗಿ ಬಂದಿವಿ. ಹಾಗಲಕಾಯಿ ತಂದಿರಿ ಮರಳಿ ಅಂತ ಹೇಳಿ. ಮರಳಿ ತಂದಿದ್ದೀವಿ. ಹಾಗಾದರೆ ಆ ಹಾಗಲಕಾಯಿ ಕೊಯ್ದು ಅಡಿಗೆ ಮಾಡಿ ಅಂತ ಹೇಳ್ತಾರೆ. ಹಾಗಲಕಾಯಿ ಕೊಯ್ದು ಅಡಿಗೆ ಮಾಡ್ತಾರ. ಅಡಿಗೆ ಮಾಡಿದಾಗ ಹಾಗಲಕಾಯಿ ಹ್ಯಾಂಗ ಹತ್ತದ? ಟೇಸ್ಟ್ ಹಂಗ ಹತ್ತದ? ಸ್ವಾಮಿಗಳೇ, ಹೆಂಗ್ ಹತ್ತದ್ರಿ? ಅವಾಗ ಅವ್ರಂತಾರ, ಅದ್ ಹುಟ್ಟು ಗುಣನೇ ಏನದ? ಹೈ ಅದ. ನೀವು ತೀರ್ಥಯಾತ್ರೆಗೆ ಹೋಗಿ ನಿಮ್ಮ ಪಾಪ ಪರಿಹಾರ ಮಾಡ್ಕೊಂಡ್ರ ನಿಮ್ಮ ಗುಣದಲ್ಲೇ ಏನಿದೆ? ಮನುಷ್ಯ ಬಾಯ್ದಾಗ ಬಸಪ್ಪ, ಎದಾಗ ವಿಸಪ್ಪ. ಅಂತರಂಗ ಶುದ್ಧಿ ಇರಬೇಕು.
ಅಂತರಂಗ ಶುದ್ಧಿ ಇರ್ಲಾರ್ದೆ ನೀವು ಬಹಿರಂಗ ಶುದ್ಧಿ ಮಾಡ್ಕೊಕ್ ಹೋದ್ರೆ ಏನು ಪ್ರಯೋಜನ ಇಲ್ಲ. ಮನಸ್ಸಿನಾಗ ಒಂದ್ ಅನ್ನೋದು ಹೊರಗೆ ಒಂದ್ ಅನ್ನೋದು. ಅದಕ್ಕ ಮನಸ್ಸ ಸ್ವಚ್ಛ ಇರಬೇಕು. ಆ ಹಾಗಲಕಾಯಿ ಗುಣನೇ ಹಂಗೆ ಅದ. ಅದು ಎಲ್ಲಿ ಕಾಶಿಗೆ ಹೋಗ್ಲಿ, ಯಾವ ತೀರ್ಥ ಕ್ಷೇತ್ರಕ್ಕೆ ಹೋಗ್ಲಿ, ಅದು ಅದ್ರ ಗುಣ ಏನದ? ಕೈನೇ ಹತ್ತದ. ಅದಕ್ಕೆ ನೀವು ನಿಮ್ ಮನಸ್ಸು ಶುಚಿಯಾಗಿದ್ರೆ ಆ ಕಾಶಿಗೆ ಹೋಗೋದತ್ತಲ್ಲ, ಎಲ್ಲಿ ಹೋಗೋದತ್ತಲ್ಲ. ಮೊದಲು ಅಂತರಂಗವನ್ನು ಶುದ್ಧಿ ಮಾಡ್ಕೊಳ್ಬೇಕು. ಅದಕ್ಕಾಗಿ ಬಸವಣ್ಣನವ್ರು ಸಹ ಹೇಳ್ತಾರ, ಏನಪ್ಪಾ ಅಂತಂದ್ರೆ ನೀವು ಹೋಗಿ ಕೂಡಲ ಸಂಗಮಕ್ಕೆ ಹೋದ್ರಿ, ಕೂಡಲ ಸಂಗಮಕ್ಕೆ ಹೋಗಿ ಏನ್ ಮಾಡ್ತೀರಿ? ಆ ನದಿಯಲ್ಲಿ ಮಿಂದು ಸ್ನಾನ ಮಾಡಿ ಹೇಳ್ತೀರಿ ನಮ್ ಪಾಪ ಪರಿಹಾರ ಆಯ್ತು ಅಂತ ಹೇಳಿ. ಅದೇ ಇನ್ನೊಬ್ರು ಹೋಗಿಸಿಂದ್ರ ಬೋರಲ್ ಮೇಲೆ ಸೋಪ್ ಹಸ್ಕೊಂಡು ಚೆನ್ನಾಗಿ ಮೈ ತೊಳ್ಕೊಂಡ್ರ ಅದು ಹೊರಗಿನ ಚರ್ಮನೆ ತೊಳಿತದ. ನೀವು ನದಿಯಲ್ಲಿ ಸ್ನಾನ ಮಾಡಿದ್ರು ಅದು ಹೊರಗಿನ ಚರ್ಮನೆ ತೊಳೆದ. ಅದಕ್ಕ ತಿಳ್ಕೋಬೇಕು, ನಾವು ಹೊರಗಿನ ಚರ್ಮ ತೊಳಿತದ, ಒಳಗಿನ ಚರ್ಮ ತೊಳಿಬೇಕಲ್ಲ. ಹೊರಗಿನ ಚರ್ಮ ತೊಳಿಬೇಕಲ್ಲ, ಇಂಟರ್ನಲ್ ಸ್ವಚ್ಛ ಆಗ್ಬೇಕಲ್ಲ. ಅದಕ್ಕಾಗಿ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಪಾಪ ತೊಳೆದರೆ ಕರ್ಮ ಹೋದಿತ್ತೆ ಅಂತಕ್ಕಂಥದ್ದು. ಅದಕ್ಕೆ ತಾಯಿ ತಂದಿನೇ ಫಸ್ಟ್ ದೇವರು. ತಾಯಿ ತಂದೆ ದೇವರಾದ ನಂತರ ನೀವು ಇನ್ನೊಬ್ಬರಿಗೆ ಹಲವಾರು ದೇವರುಗಳಿವೆ, ಹಲವಾರು ದೇವರುಗಳು ಪೂಜೆ ಮಾಡಿ, ನಾನು ನಿಮಗೆ ಬೇಡನಲ್ಲ, ಆದ್ರೆ ಮೌಢ್ಯತೆ ಇರಬಾರ್ದು ಅದರಲ್ಲಿ. ಈಗ ಎಲ್ಲ ಮರಗಮ್ಮ, ದುರ್ಗಮ್ಮ, ಪೋಚಮ್ಮ ಎಲ್ಲ ಕಲ್ಲು ದೇವರುಗಳು, ಅವನು ಗೊತ್ತಿಲ್ಲ. ಬಸವಣ್ಣರದರ, ಸೇವಾಲಾಲ್, ಇವರೆಲ್ಲ ಇತ್ತೀಚಿನ ಶರಣರು. ಇವ್ರು ಶರಣರು. ಸೇವಾಲಾಲ್ ಅವರು ಆಗಿರ್ಬೋದು, ಕಬೀರ್ ದಾಸ್ ಆಗಿರ್ಬೋದು, ಬಸವೇಶ್ವರ ಆಗಿರ್ಬೋದು, ಗೌತಮ್ ಬುದ್ಧ ಆಗಿರ್ಬೋದು, ಇವರೆಲ್ಲರೂ ಶರಣರು. ತಮ್ಮದೇ ಆದಂತ ಸಿದ್ಧಾಂತವನ್ನು ಇವತ್ತು ಬಿಟ್ಟು ಹೋಗಿದ್ದಾರೆ. ತಮ್ಮ ಇವತ್ತು ಬೇರೆ ಬೇರೆ ಜನಾಂಗ ಇರಬಹುದು, ಒಡೆದಾಳ್ತಕ್ಕಂಥ ನೀತಿ ಯಾರು ಹೇಳೋದಿಲ್ಲ. ಒಡೆದಾಳ್ತಕ್ಕಂಥ ನೀತಿ ನಾವು ಮಾಡ್ತಾ ಇರೋದು. ನೀ ಆ ಜಾತಿ, ಈ ಜಾತಿ, ನೀ ಕಂಡ್ರೆ ನನಗೆ ಆಗೋದಿಲ್ಲ, ನೀ ಆ ಧರ್ಮ ಇದ್ದಿ, ನೀ ಮುಸ್ಲಿಂ ಇದ್ದಿ, ನೀ ಹಿಂದೂ ಇದ್ದಿ, ನೀ ಸಿಖ್ ಇದ್ದಿ ಅಂತಕ್ಕಂಥದ್ದು ಇದು ನಾವು ಮಾಡಿಕೊಂಡಿರ್ತಕ್ಕಂಥ. ಯಾವ ಧರ್ಮಗಳು ಒಡೆದಾಳ್ತಕ್ಕಂಥ ನೀತಿ ಹೇಳೋದಿಲ್ಲ. ನಾಮ ಏನು? ನಾಮ ಹಲವಾರು, ಇರೋದು ಒಂದೇ. ಮನುಷ್ಯನ ರೂಪದಲ್ಲಿ ದೇವರನ್ನು ಕಾಣಬೇಕು. ಕಲ್ಲಿಗೆ ನಾವು ದೇವರಂತ ತಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿಯೋ, ಎಷ್ಟರ ಮಟ್ಟಿಗೆ ತಿಳ್ಕೊತಿರೋ ಅದು ನೀವು ಇತಿಹಾಸದ ವಿದ್ಯಾರ್ಥಿಗಳೇ ಬಿಟ್ಟಿರ್ತಕ್ಕಂಥ. ಅದಕ್ಕೆ ಇತಿಹಾಸದ ವಿದ್ಯಾರ್ಥಿಗಳೇನಪ್ಪ ಅಂತಂದ್ರೆ ಆಧಾರ ಇಲ್ಲದೆ ಇತಿಹಾಸವಿಲ್ಲ. ಪ್ರತಿಯೊಂದಕ್ಕೂ ಆಧಾರ ಬೇಕು. ಒಂದು ಸಣ್ಣ ಇನ್ಸಿಡೆಂಟ್ ಹೇಳಿ ಮುಗಿಸ್ತೀನಿ. ನಾವು ಎಲ್ಲ ವಾಟ್ಸಪ್ದಲ್ಲೆಲ್ಲ ಕೇಳಿರ್ಬೇಕು. ತಂದಿ ತನ್ನ ಮಗನಿಗೆ ಒಂದು ಗುಡಿ ಕರ್ಕೊಂಡು ಹೋಗ್ತಾನ. ಸಾಮಾನ್ಯವಾಗಿ ಗುಡಿದಾಗ ಆನೆ ಚಿತ್ರ ಇರ್ತಾವ, ಸಿಂಹ ಚಿತ್ರ ಇರ್ತಾವ ಎದುರ. ಅವಾಗ ತಂದೆ ಕೈ ಹಿಡ್ಕೊಂಡು ನಡೆಯನ ಅಲ್ಲಿ ಬಾಗಿಲು ಸಮೀಪ ಹೋದ. ಅಲ್ಲಿ ಈ ಕಡೆ ಎರಡು ಸೈಡ್ ಆನೆ ಚಿತ್ರ ತೆಗೆದು ಕಟ್ಟಿದ್ರು ಕಲ್ಲಿಂದು. ಆ ಹುಡುಗ ಹೇಳ್ತಾನ, ಯಪ್ಪ ನಾ ಒಳಗೆ ಬರಲ್ಲ ಅಂತ. ಯಾಕಂತ, ಒಳಗೆ ಸಿಂಹ ಅವ, ಸಿಂಹ ಒಳಗೆ ಹೋದ್ರೆ ನಮ್ಮ ನುಂಗ್ ಬಿಡ್ತಾವ ಅಂತ. ಅವಾಗ ಅವ್ರ ಅಪ್ಪ ಹೇಳ್ತಾನ, ಹುಚ್ಚ ಅದು ಕಲ್ಲಿಂದ ಕಟ್ಟದ ಸಿಂಹವ, ನಿನಗೇನು ಮಾಡ್ತಾವ ಅಂತ ಹೇಳಿ. ಹುಡುಗಿರ್ತಾನೆ, ಇನ್ನ ಸಣ್ಣ ಹುಡುಗ. ಅವಾಗ ಅವ್ರ ತಂದಿಗೆ ಪ್ರಶ್ನೆ ಮಾಡ್ತಾನ ಮಗ, ಏನಪ್ಪಾ ಅಂತಂದ್ರೆ, ಇಲ್ಲಪ್ಪ ಅವು ಕಲ್ಲಿನ ಸಿಂಹ ಅಂತಂದ್ರೆ ಏನು ಮಾಡ್ಲತ್ತಂದ್ರೆ ಒಳಗ್ ಕೂತಿರ್ತಕ್ಕಂಥದ್ದು ಅದನ್ನು ಕಲ್ಲಿ ಅದಲ್ಲ, ಅದು ನಮಗೇನು ಮಾಡ್ತದ ಅಂತಂದಾಗ ತಂದಿಗೆ ಆನ್ಸರ್ ಮಾಡಕ್ ಆಗಲ್ಲ. ಏನ್ ಹೇಳ್ತಾನೆ? ಯಾಕಂದ್ರೆ ಮುಂಚೆ ಹೇಳಿ ನಾವು ಕಲ್ಲವ ಅಂತ ಹೇಳೇನ, ಏನ್ ಆನ್ಸರ್ ಮಾಡ್ತಾನ? ಅದಕ್ಕೇನಪ್ಪ ಅಂತಂದ್ರೆ ನಾವು
ವಿದ್ಯಾರ್ಥಿಗಳು ಮೌಢ್ಯತೆ ಯಾವುದು, ವಿಜ್ಞಾನ ಯಾವುದು, ಮೂಢನಂಬಿಕೆ ಯಾವುದು ಹಂತದನ್ನು ತಿಳ್ಕೊಂಡು ಮುನ್ನಡೆಯಬೇಕು. ಅಂದಾಗ ಮಾತ್ರ ನೀವು ಶಿಕ್ಷಣ ಕಲ್ತ್ರೆ ಅದು ಸ್ವಾರ್ಥಕವಾಗುತ್ತದೆ. ಮತ್ತ ನೀವು ಮೌಢ್ಯತೆಗೆ ಒಳಗಾಗಿ ಅವಿದ್ಯಾವಂತರ ತರ ನೀವು ವರ್ತಿಸಿದ್ರ ಅದು ಏನಾಗ್ತದ, ಎಷ್ಟೇ ಶಿಕ್ಷಣ ಕಲ್ತರೂ ಬೋರ್ಗಲ್ಲಿನ ಮೇಲೆ ನೀರು ಸುರಿದಂಗ ಆಗ್ತದ. ಅದಕ್ಕಾಗಿ ವಿಜ್ಞಾನ ಮತ್ತು ಮೌಢ್ಯತೆ ಈ NSS ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರುವುದರಿಂದ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ನಾನು 2 ಮಾತನಾಡಲು ಅವಕಾಶ ಕೊಟ್ಟು ನನ್ನ ಮಾತುಗಳನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತು ವೇದಿಕೆಗೂ ವಂದಿಸಿ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.